ಹಾಯ್ ನಮಸ್ಕಾರ, ನಾನಂಜನ್. ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮಿಷ್ಟ. ಸ್ನೇಹಿತರೆ, ಇವತ್ತಿಗೆ 1 ಮಂತ್ ಆಯಿತು. ಸೊ ನನ್ನ ಚಾನಲಲ್ಲಿ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ. ಸೊ ರೀಸನ್ ಏನು ಅಂತಂದರೆ, ಕೆಲವೊಂದು ಎಕ್ಸಾಮ್ಸ್ ಇತ್ತು. ಆ ರೀಸನಿಂದ ಇದನ್ನು ಸ್ಕಿಪ್ ಮಾಡಲೇಬೇಕಾಗಿತ್ತು. ಸೊ ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಆ್ಯಂಡ್ ಅಂದಾಗೆ ಈ ಲಾಸ್ಟ್ 1 ಮಂತಲ್ಲಿ ತುಂಬ ಒಂದು ಚೇಂಜಸ್ ಅನ್ನೋದು ಆಯಿತು. ಕೆಲವೊಂದು ಮನಸ್ಸಿಗೆ ತುಂಬ ಖುಷಿಯನ್ನು ಕೊಟ್ಟಿದ್ರೆ, ಇನ್ನೂ ಕೆಲವೊಂದು ವಿಷಯಗಳು ಮನಸ್ಸಿಗೆ ತುಂಬ ಒಂದು ಬೇಜಾರಾಗಿದ್ದು ಉಂಟು. ಸೊ ಅದ್ರ ಬಗ್ಗೆ ಒಂದು ಕ್ವಿಕ್ಕಾಗಿ ಒಂದು ಗ್ಲಾನ್ಸ್ ಮಾಡೋದಾದರೆ, ಸೊ ನನಗೆ ಈ ಲಾಸ್ಟ್ 1 ಮಂತಲ್ಲಿ ತುಂಬ ಖುಷಿಯಾಗಿರ್ತಕ್ಕಂಥ ವಿಷಯ ಏನು ಅಂತಂದರೆ, ನಮ್ಮ ವಿಕ್ರಾಂತ್. ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದೇ, ಲಾಸ್ಟ್ ಫೆಬ್ರವರಿ ಆ್ಯಂಡ್ ಮಾರ್ಚಲ್ಲಿ ನಮ್ಮ ವಿಕ್ರಾಂತನ್ನು ಕ್ಯಾಪ್ಚರ್ ಮಾಡಿ ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್ಗೆ ಶಿಫ್ಟ್ ಮಾಡಿದರು. ಆ್ಯಂಡ್ ನಮ್ಮ ಸಕ್ರೆಬೈಲು ಆನೆ ಶಿಬಿರದಲ್ಲಿ ವಿಕ್ರಾಂತ್ ತನ್ನೆಲ್ಲ ತರಬೇತಿಯನ್ನು ಮುಗಿಸ್ಕೊಂಡು ಸೊ ಜನರ ದರ್ಶನಕ್ಕೆ ಅವನು ಬರ್ತಾ ಇದ್ದಾನೆ. ಆ್ಯಂಡ್ ನನಗೆ ಒಂದು ವಿಷಯ ಇಲ್ಲಿ ಬೇಜಾರಾಯಿತು. ಏನು ಅಂತಂದರೆ, ವಿಕ್ರಾಂತನ್ನು ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್ಗೆ ಶಿಫ್ಟ್ ಮಾಡಬಾರ್ದಾಗಿತ್ತು ಅಂತ. ಯಾಕೆ ಅಂತಂದರೆ, ನಮ್ಮ ದುಬಾರೆ ಎಲಿಫೆಂಟ್ ಕ್ಯಾಂಪಲ್ಲಿ ಕರಡಿ ಆಲಿಯಾಸ್ ಬಬ್ರು ವಾಹನ ಇದ್ದಾನೆ. ಹಾಗೆ ಅವನ ಮತ್ತೊಬ್ಬ ದೋಸ್ತಾಗಿರ್ತಕ್ಕಂಥ ಭೀಷ್ಮ ಇದ್ದಾನೆ. ಅದಾದಮೇಲೆ ಸೊ ನಮ್ಮ ಸೀಗೆ ಆಲಿಯಾಸ್ ರಾಜನ್ ಇದ್ದಾನೆ. ಅವನೆಲ್ಲ ಚಡ್ಡಿ ದೋಸ್ತುಗಳೆಲ್ಲ ಸೊ ದುಬಾರಿ ಎಲಿಫೆಂಟ್ ಕ್ಯಾಂಪಲ್ಲಿ ಇದ್ದ ರೀಸನಿಂದ ಸೊ ಇವನು ಇಲ್ಲಿಗೆ ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗೆ ಫೀಲ್ ಆಯಿತು. ಬಟ್ ಎನಿಯಾವ್ ಸೊ ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪಲ್ಲಿ ನಮ್ಮ ವಿಕ್ರಾಂತ್ ಇರಲಿ ಅಂತ ಹೇಳ್ತಾ, ಆ್ಯಂಡ್ ಸೆಕೆಂಡ್ ನನಗೆ ತುಂಬ ಖುಷಿ ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂತಂದರೆ, ಸೊ ರೀಸೆಂಟಾಗಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಗೊತ್ತಿರುತ್ತೆ, ಈ ಒಂದು ಶೃಂಗೇರಿ ಸಮೀಪ ಒಂದು ಕಾಡಾನೆಯನ್ನು ಕ್ಯಾಪ್ಚರ್ ಮಾಡ್ತಾರೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ, ಹಾಗೆ ಅಷ್ಟೇ ವಿಶೇಷತೆಯನ್ನು ಹೊಂದಿರತಕ್ಕಂಥ ಆನೆ. ಸೊ ಅದನ್ನು ಕ್ಯಾಪ್ಚರ್ ಮಾಡಿ ಸೊ ನಮ್ಮ ಏಕಲವ್ಯ ಇರ್ತಕ್ಕಂಥ ದೊಡ್ಡ ಅರವೆ ಕ್ಯಾಂಪ್ಗೆ ಸ್ಥಳಾಂತರ ಮಾಡಿರ್ತಾರೆ. ಆ್ಯಂಡ್ ಅಲ್ಲಿ ಅವನಿಗೆ ಕ್ರಾಲಲ್ಲಿ ಹಾಕಿ ಟ್ರೈನಿಂಗ್ ಕೊಡೋನು ಆರಂಭಗೊಂಡಿದೆ. ಸೊ ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ. ಸಮ್ ಪರ್ಸನ್ಸ್ ಇದಕ್ಕೆ ಅಪೋಸ್ ಮಾಡಿದ್ರು, ಕ್ಯಾಪ್ಚರ್ ಮಾಡಬಾರ್ದಾಗಿತ್ತಂತ. ಬಟ್ ಅನ್ಫಾರ್ಚುನೇಟ್ ಸಮ್ ಸಿಚುವೇಶನ್ಸು ನಮ್ಮ ಲೈಫಲ್ಲಿ ಏನೇ ಆದರೂ ಕೂಡ ಒಳ್ಳೆಯದಕ್ಕೆ ಆಗುತ್ತೆ ಅಂತ. ಯಾಕೆ ಅಂತಂದರೆ, ಸೊ ಅವನಿಗೆ ಕ್ರಾಲಲ್ಲಿ ಆಗಿಬಿಟ್ರು ಟ್ರೈನಿಂಗನ್ನು ಕೊಟ್ಟು ಅವನು ನೋಡ್ಕೊಳ್ಳೋದಕ್ಕೋಸ್ಕರ ಜನರನ್ನು ಅಪಾಯಿಂಟ್ ಮಾಡ್ತಾನೆ. ಆ್ಯಂಡ್ ಅವನ ಜೀವ ಕಾಪಾಡ್ದಂಗೆ ಆಗ್ತದೆ ಅಂತ ಹೇಳ್ತಾ. ಆ್ಯಂಡ್ ಇದು ಬಿಟ್ಟು ಮತ್ತೊಂದು ಖುಷಿಯಾಗಿರ್ತಕ್ಕಂಥ ವಿಷಯ ಏನು ಅಂತಂದರೆ, ಲಾಸ್ಟ್ 2 ಮಂತ್ಸ್ ಬ್ಯಾಕ್ ಒಂದು ಎಲಿಫೆಂಟನ್ನು ಕ್ಯಾಪ್ಚರ್ ಮಾಡ್ತಾರೆ. ಸೊ ಅದನ್ನು ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್ಗೆ ಶಿಫ್ಟ್ ಮಾಡಿರ್ತಾರೆ. ಆ್ಯಂಡ್ ವಿತಿನ್ 1 ಮಂತ್ 14 ಡೇಸಲ್ಲಿ ಆ ಒಂದು ಎಲಿಫೆಂಟನ್ನು ಕ್ರಾಲಿಂದ ಹೊರಗಡೆ ತೆಗೆದು ಸೊ ಕಂಪ್ಲೀಟ್ ಟ್ರೈನಿಂಗ್ ಮುಗಿಸ್ಕೊಂಡು ಅವನು ಕೂಡ ದರ್ಶನಕ್ಕೆ ನಿಂತಿದ್ದಾನೆ. ಸೊ ಇದು ತುಂಬ ಖುಷಿಯಾಗಿರ್ತಕ್ಕಂಥ ವಿಷಯ. ಆ್ಯಂಡ್ ಇದರಿಂದ ಮಾವುತ ಕಾವಾಡಿಗರ ಒಂದು ಪರಿಶ್ರಮವನ್ನು ನಾವು ಮೆಚ್ಚಲೇಬೇಕಾಗ್ತದೆ. ಸ್ನೇಹಿತರೆ, ಇದು ಬಿಟ್ಟು ಕೆಲವೊಂದು ವಿಷಯಗಳು ಮನಸ್ಸಿಗೆ ತುಂಬ ಒಂದು ಬೇಜಾರಾದವು. ಸೊ ಅದೇನು ಅಂತಂದರೆ, ಬಾಲಣ್ಣ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಕೇಳಿರ್ತೀರ. ಸೊ ಶಿವಮೊಗ್ಗ ದಸರಾದಲ್ಲಿ ನಮ್ಮ ಕ್ಯಾಪ್ಟನ್ ಸಾಗರ್ ಜೊತೆ ಭಾಗವಹಿಸಿದ್ದೆವನು. ಆ್ಯಂಡ್ ಅಲ್ಲೇ ಆಗಿರ್ತಕ್ಕಂಥ ಒಂದು ಮಿಸ್ಟೇಕಿಂದ ಸೊ ಬಾಲಣ್ಣನ ಜೀವಕ್ಕೆ ಅಪಾಯ ಬಂದಿದ್ದು ನಿಜ. ಪ್ರೆಸೆಂಟ್ ಈಗ ಅವನಿಗೆ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಇದ್ದಾರೆ ಆ್ಯಂಡ್ ವಾಸಿಯಾಗ್ತಕ್ಕಂಥ ಒಂದು ಟೈಮ್. ಬಟ್ ಅನ್ಫಾರ್ಚುನೇಟ್ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಬಾಲಣ್ಣ ಸೊ ಗೆಟ್ ವೆಲ್ ಸೂನ್ ಅಂತ ಹೇಳ್ತಾ. ಆ್ಯಂಡ್ ಸೆಕೆಂಡು ಬೇಜಾರಾಗತಕ್ಕಂಥ ವಿಷಯ ಏನು ಅಂತಂದರೆ, ರೀಸೆಂಟಾಗಿ ಬೆಳಗಾವಿ ಸಮೀಪ ಸೊ 2 ಕಾಡಾನೆಗಳು ವಿದ್ಯುತ್ ಶಾಕಿಂದ ಸಾವನ್ನಪ್ತವೆ. ಸೊ ಅದು ನೋಡಿದ್ರೆ ಅದು ಸ್ವಲ್ಪ ಬೇಜಾರಾಗ್ತಕ್ಕಂಥದ್ದು. ಸೊ ಅದು ಬಿಟ್ಟು ನಾವು ನೋಡೋದಾದರೆ, ಈ ಒಂದು ಆನೆ ಮತ್ತು ಮಾನವ ಸಂಘರ್ಷ ಅಂತಕ್ಕಂಥದ್ದು ಒಂದು ಲೆಕ್ಕಕ್ಕೆ ಕಡಿಮೆ ಆಗಿದ್ರು ಕೂಡ ಸೊ ರೀಸೆಂಟಾಗಿ ಸೊ ನಮ್ಮ ಶೃಂಗೇರಿ ಆನೆ ಕ್ಯಾಪ್ಚರ್ ಮಾಡಿದ್ದ ಪ್ಲೇಸಲ್ಲಿ ಅಲ್ಲಿ ಒಂದು ಅಟ್ಯಾಕ್ ಅನ್ನೋದಾಯಿತು. ಸೊ ಅದು ಬಿಟ್ಟು ತುಂಬ ಹೈಲಿ ಕನ್ಸರ್ನ್ ಆಗಿರ್ತಕ್ಕಂಥ ಮ್ಯಾಟರ್ ಏನು ಅಂತಂದರೆ, ಮನುಷ್ಯರ ಮೇಲೆ
ಹುಲಿ ದಾಳಿ. ಆ್ಯಂಡ್ ಲಾಸ್ಟ್ ಒಂದು 2-3 ವೀಕ್ಸಿಂದ ನಮ್ಮ ಆನೆಗಳಿಗಂತೂ ಕಂಪ್ಲೀಟ್ ಹೆವಿ ಟಾಸ್ಕ್ ಆಗಿದೆ. ಒಂದು ಹುಲಿಯನ್ನು ಕ್ಯಾಪ್ಚರ್ ಮಾಡಿದ್ದಾದಮೇಲೆ ಮತ್ತೊಂದು ಪ್ಲೇಸಲ್ಲಿ ಹುಲಿ ಅಟ್ಯಾಕ್ ಮಾಡ್ತಿದೆ, ಜನರನ್ನು ಕೊಂದಾಗ್ತಾ ಇದೆ ಅಂತ. ಆ್ಯಂಡ್ ಲಾಸ್ಟ್ 1 ವೀಕಲ್ಲಿ ಸೊ ನಮ್ಮ ಸ್ಟೇಟಲ್ಲಿ ಅರೌಂಡ್ 3% ಮೇಲೆ ಟೈಗರ್ ಅಟ್ಯಾಕ್ ಮಾಡ್ತು. ಸೊ ಅವುಗಳನ್ನ ಕ್ಯಾಪ್ಚರ್ ಮಾಡೋದೇ ನಮ್ಮ ಇಲಾಖೆಗೆ ಇರ್ತಕ್ಕಂಥ ದೊಡ್ಡ ಸವಾಲು. ಆ್ಯಂಡ್ ಸೊ ನಮ್ಮ ಆನೆಗಳಿಗಂತೂ ಪಾಪ ಹೆವಿ ಕೆಲಸ ಆಗಿಬಿಟ್ಟಿದೆ. ಸೊ ಕ್ಯಾಪ್ಚರ್ ಮಾಡಿ ಕ್ಯಾಂಪ್ಗೆ ಹೋದರೆ ನೆಕ್ಸ್ಟು ಅದೇ ಕೆಲಸ, ಈ ಥರ ಆಗಿಬಿಟ್ಟಿದೆ. ಸೊ ಇದಕ್ಕೆ ಒಂದು ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಸೊಲ್ಯೂಷನ್ ಅನ್ನೋದು ಹುಡುಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇದು ಈ ಲಾಸ್ಟ್ 1 ಮಂತಲ್ಲಿ ಆಗಿರ್ತಕ್ಕಂಥ ಒಂದು ಮೇಜರ್ ಅಪ್ಡೇಟ್ಸ್. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ಸೊ ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದೇ, ರಾಜ್ಯದಲ್ಲಿ ಆನೆಗಳ ಸಂಖ್ಯೆ 18% ಕಡಿಮೆ ಆಗಿದೆ. ಸೊ ಇದ್ರ ಬಗ್ಗೆ ಒಂದು ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.